ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮನೆ ಕಟ್ಟುವ ಕೆಲಸದಲ್ಲಿ ಬಹಳ ಮುಖ್ಯವಾದ ಒಂದು ಪಾರ್ಟ್ ಅಂದರೆ ಲಿಂಟಲ್ ವರ್ಕ್. ಇದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ತೇನೆ. ನೀವು ಮನೆ ಕಟ್ಟುತ್ತೀರಿ ಅಂದರೆ ಒಂದು ಒಳ್ಳೆಯ ಐಡಿಯಾ ಕೂಡ ಬರುತ್ತದೆ ಮತ್ತು ತುಂಬ ಯೂಸ್ ಕೂಡ ನಿಮಗೆ ಆಗಬಹುದು. ನಾನು ನಿಮಗೆ ಫಸ್ಟಿಗೆ ಹೇಳಿದಾಗೆ ಗೋಡೆಗೆ 11 ಲೈನ್ ಕಲ್ಲು ಕಟ್ತಾರೆ, ಅಂದರೆ 7 ಫೀಟ್. ಅಷ್ಟಾದ ನಂತರ ಲಿಂಟಲ್ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಮಾಡೋದಕ್ಕಿಂತ ಮೊದಲು 4 ರಿಂದ 5 ದಿನ ಇದಕ್ಕೆ ಚೆನ್ನಾಗಿ ನೀರೆಲ್ಲ ಕೊಟ್ಟು ಚೆನ್ನಾಗಿ ಕ್ಯೂರಿಂಗ್ ಮಾಡ್ತಾರೆ. ಆಮೇಲೆ ಲಿಂಟಲ್ ಕೆಲಸ ಅವರು ಸ್ಟಾರ್ಟ್ ಮಾಡುವಂಥದ್ದು. ಲಿಂಟಲ್ ಕೆಲಸ ಅಂದರೆ, ಲಿಂಟಲ್ ಅಂದರೆ ಒಂದು ಬೀಮನ್ನು ಹಾಕ್ತಾರೆ. ನೀವು ನೋಡಿರ್ಬೋದು, ಕಬ್ಬಿಣದ ಸರಳುಗಳನ್ನು ಒಂದಕ್ಕೊಂದು ಜೋಡಿಸಿ ಅದನ್ನು ಸುತ್ತ ಇಟ್ಕೊಂಡು ಬರ್ತಾರೆ ಅವರು. ಅದು ತುಂಬ ಗಟ್ಟಿ, ಅಂದರೆ ಮನೆಯ ಲೋಡನ್ನು ಸಂಪೂರ್ಣವಾಗಿ ಈ ಬೀಮ್ ತೆಗೆದುಕೊಳ್ಳುತ್ತದೆ. ಗೋಡೆಗಳಿಗೆ ಬರುವ ಒತ್ತಡವನ್ನೆಲ್ಲ ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತದೆ. ಈ ರೀತಿ ರಾಡ್ಗಳು ನೀವು ನೋಡಿ, ಈ ರೀತಿ ಇವರೇ ರೆಡಿ ಮಾಡ್ಕೊಳ್ತಾರೆ. ಅದನ್ನು ಮಾಡಿ ಆದ ನಂತರ ಈ ಗೋಡೆಗಳ ಸುತ್ತ ಇದನ್ನು ಇಟ್ಕೊಳ್ತಾರೆ ಅವರು. ಆಮೇಲೆ ಅದಕ್ಕೆ ಸಹಾಯ ಮಾಡಲಿಕ್ಕೆ, ಅಂದರೆ ಆ ಬೀಮ್ ಹಾಕಿದ ನಂತರ ಅದರ ಒಳಗೆ ಕಾಂಕ್ರೀಟ್ ಹಾಕ್ತಾರೆ. ಆ ಕಾಂಕ್ರೀಟ್ಗಳ ಸಪೋರ್ಟಿಗೆ ಈ ರೀತಿ ಮರಗಳ ಹಲಗೆಗಳನ್ನಿಲ್ಲಿ ಹಾಕ್ತಾರೆ. ಅದು ಹಾಕಲಿಲ್ಲ ಅಂದರೆ ಆ ಕಾಂಕ್ರೀಟ್ ಎಲ್ಲ ಹೊರಗೆ ಬರ್ತದಲ್ವ, ಅದಕ್ಕೋಸ್ಕರ ಇದನ್ನು ಈ ರೀತಿ ಮೊಳೆಗಳನ್ನು ಹೊಡೆದು ಈ ಹಲಗೆಗಳನ್ನಿಲ್ಲಿ ಈ ರೀತಿ ರೆಡಿ ಮಾಡಿ ಇಡ್ತಾರೆ ಅವರು. ಓಕೆ, ಕಾಂಕ್ರೀಟ್ ಒಣಗಿದ ನಂತರ ಬೀಮ್ ತುಂಬ ಸ್ಟ್ರಾಂಗ್ ಆಗಿ ಇರ್ತದೆ. ಮತ್ತು ಈ ಕಾಂಕ್ರೀಟ್ ಸರಿಯಾಗಿ ಬಂದರೆ ಈ ಬೀಮ್ ಕೂಡ ಗಟ್ಟಿ ಅಲ್ವಾ, ಮನೆ ಕೂಡ ತುಂಬ ಸ್ಟ್ರಾಂಗ್ ಆಗಿ ಬರ್ತದೆ ಫ್ರೆಂಡ್ಸ್. ಈಗ ನೀವು ನೋಡ್ತಿರ್ಬೋದು, ಈ ಸ್ಟೆಪ್ಸಿಗೆಲ್ಲ ಈ ರೀತಿ ಹಾಕ್ಕೊಂಡು ಬಂದಿದ್ದಾರೆ ನೋಡಿ. ಈ ಸ್ಟೆಪ್ಸ್ ಕೂಡ ಹಾಗೆಯೇ ನಾವು ಎಷ್ಟು ಇಂಚಿ ಬೇಕಂತ ಹೇಳ್ತೇವ ಅದೇ ಪ್ರಕಾರ ಅವರು ಇಂಚಸಲ್ಲಿ ಈ ರೀತಿ ಹಲಗೆಗಳನ್ನು ಇಡ್ತಾ ಬರ್ತಾರೆ. ಅಂದರೆ ಹೈಟ್ ತುಂಬ ಜಾಸ್ತಿ ಆದರೆ ಹತ್ತಲಿಕ್ಕೆಲ್ಲ ತುಂಬ ಕಷ್ಟ, ಏಜ್ ಆದವರಿಗೆಲ್ಲ. ಅದಕ್ಕೆ ಒಂದು 5 ರಿಂದ 5.5 ಇಂಚ್ ಇದ್ದರೆ ಹತ್ತಲಿಕ್ಕೂ ಇಳಿಲಿಕ್ಕೂ ತುಂಬಾ ಈಸಿ. ಅದೇ ರೀತಿ ಈ ರೀತಿ ಹಲಗೆ ಇಡ್ತಾ ಬರ್ತಾರೆ. ಆಮೇಲೆ ಅದಕ್ಕೆ ಕಾಂಕ್ರೀಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾರೆ. ಅಂದರೆ ಒತ್ತಿ 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 ಈ ರೀತಿ ಇಡ್ತಾರೆ. ಕೆಲವರು ವೈಬ್ರೇಟ್ ಎಲ್ಲ ಹಾಕ್ತಾರೆ, ವೈಬ್ರೇಟರನ್ನು. ನಮ್ಮದು ಇಲ್ಲಿ ಇರಲಿಲ್ಲ, ಅವರು ಕೈಯಲ್ಲೇ ಎಲ್ಲ ಅದನ್ನು ಒತ್ತಿ ಒತ್ತಿ ರೆಡಿ ಮಾಡ್ತಿದ್ರು. ನೀವು ನೋಡಿ, ಈ ರೀತಿ ಹಲಗೆಗಳನ್ನೆಲ್ಲ ಹಾಕ್ತಾರೆ ಹೀಗೆ ಸುತ್ತ. ಮತ್ತು ನಮಗೆ ರ್ಯಾಕ್, ಈ ಕಿಚನಿಗೆ ಬೆಡ್ರೂಮ್ಗೆಲ್ಲ ಬೇಕಂದರೆ ಆ ರ್ಯಾಕ್ ಕೂಡ ಅದೇ ರೀತಿ ಅವರು ರೆಡಿ ಮಾಡ್ತಾರೆ ಕಾಂಕ್ರೀಟಲ್ಲಿ. ಈಗ ಈ ಕಾಂಕ್ರೀಟೆಲ್ಲ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡೋ ಒಂದು ನಾನು ನಿಮಗೆ ಐಡಿಯಾ ಹೇಳ್ತೇನೆ. ಒಂದು ಗೋಣಿ ಅಂದರೆ ಸಿಮೆಂಟಿಗೆ, ಇದಕ್ಕೆ ಅಲ್ಟ್ರಾಟೆಕ್ ಅಥವಾ ACC ಸಿಮೆಂಟ್ ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಒಂದು ಗೋಣಿ ಸಿಮೆಂಟ್ಗೆ 4 ಬುಟ್ಟಿ ಜಲ್ಲಿ ಮತ್ತು 4 ಬುಟ್ಟಿ ಸ್ಯಾಂಡ್, ಅಂದರೆ ಹೊಯ್ಗೆ ಹಾಕ್ತಾರೆ. ಫಸ್ಟಿಗೆ 5 ಹಾಕಿದರು, ಮತ್ತು ನಾವು ಹೇಳಿದ ನಂತರ 4+4 ಹಾಕಿ ಹಾಗೆ ಹಾಕಿದ್ರು ಫ್ರೆಂಡ್ಸ್. ನಾವು ಸ್ವಲ್ಪ ನೋಡಬೇಕಾಗ್ತದೆ, ಇಲ್ಲಾಂದರೆ ಅವರು ಕೂಡ ಒಟ್ರಾಸಿ ಹಾಕ್ಕೊಂಡು ಹೋಗ್ತಾರೆ. ಮತ್ತು ಅದನ್ನೆಲ್ಲ ರೆಡಿ ಮಾಡಿ ಅದಕ್ಕೆ ಬೇಕಾದ ನೀರೆಲ್ಲ ಹಾಕಿ, ಸ್ವಲ್ಪ ನೀರಿರ್ತದೆ, ಗಟ್ಟಿದಾರ ಇರೋದಿಲ್ಲ, ಅದನ್ನೆಲ್ಲ ತಗೊಂಡೋಗಿ ಮೇಲೆ ಯಾರು ಇರ್ತಾರೆ ಕಾಂಕ್ರೀಟಿಗೆ ಕೆಲಸ ಮಾಡಲಿಕ್ಕೆ ಅವರಿಗಲ್ಲಿ ಕೊಡ್ತಾರೆ ಅವರು. ಅದನ್ನು ಅವರು ಚೆನ್ನಾಗಿ ಹಾಕ್ಕೊಂಡು ಒಳ್ಳೆ ರೀತಿ ಹಾಕಿ ಗಟ್ಟಿಯಾಗುವ ಹಾಗೆ ಅದನ್ನು ಒತ್ತಿ ಒತ್ತಿ ಹಾಕ್ಕೊಂಡು ಬರ್ತಾರೆ. ನೀವು ನೋಡ್ತಿರ್ಬೋದು ನೋಡಿ, ಈಗ ಕೆಳಗಿಂದ ತಗೊಂಡು ಕೊಡ್ತಾರೆ. ಇಲ್ಲಿ ಗಂಡಸರು ಹೆಂಗಸರು ಎಲ್ಲರೂ ಸಹ ಕೆಲಸಕ್ಕೆ ಬರ್ತಾರೆ. ಕಾಂಕ್ರೀಟಿಗೆ ಈ ರೀತಿ ಮೇಲೆ ಹಾಕಿ ಅದನ್ನು ಈಕ್ವಲ್ ಆಗಿ ಅದನ್ನು ಕರೆಕ್ಟಾಗಿ ಸಮವಾಗಿ ಹಾಕಿಕೊಂಡು ಬರ್ತಾರೆ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಬರ್ತಾರೆ. ಈ ರೀತಿ ನೋಡಿ, ನಮಗೆ ಕಾಂಕ್ರೀಟಿಗೆ ಖಾಲಿ ಒಂದೇ ದಿನ ಸಾಕಾಗ್ತದೆ. ಅವರು ಬೀಮೆಲ್ಲ ರೆಡಿ ಮಾಡಿ ಹಲಗೆಲ್ಲ ಹಾಕ್ತಾರಲ್ಲ, ಅದೆಲ್ಲ ಹಾಕಲಿಕ್ಕೆ ನಮಗೆ 6 ರಿಂದ 7 ದಿನ ಬೇಕಾಗಿದೆ. ಮತ್ತು ಕಾಂಕ್ರೀಟ್ ಒಂದು ದಿನ ಇವರು ಹಾಕಿ ಮುಗಿಸ್ತಾರೆ. ಇದನ್ನು ಒಂದು ದಿನ ಅಂದರೆ ಒಂದು ಬೆಳಿಗ್ಗೆಯಿಂದ ಒಂದು 2-3 ಗಂಟೆ ಒಳಗೆ ಅವರು ಕಂಪ್ಲೀಟಾಗಿ ಮುಗಿಸಿ ಹೋಗ್ತಾರೆ. ಮತ್ತು 2ನೇ ದಿನ ಎಲ್ಲ ಇಡೋದಿಲ್ಲ ಕೆಲಸ, ಒಂದು ದಿನದಲ್ಲಿ ಮುಗೀತದೆ. ನೀವು ನೋಡ್ತಿರ್ಬೋದು ನೋಡಿ, ನನಗೆ ಎಷ್ಟು ಗೊತ್ತುಂಟು ಅಷ್ಟು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ತಪ್ಪಿದರೆ ನನಗೆ ಕಮೆಂಟ್ ಮಾಡಿ, ಇದು ತಪ್ಪಾಗಿದೆ ಅಂತೇಳಿ. ಸರಿಯಾದರೂ ಕೂಡ ಕರೆಕ್ಟ್ ಆಗಿದೆ ಅಂತ ನನಗೆ ಕಮೆಂಟನ್ನು ನೀವು ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಈಗ ನೋಡಿ ಸ್ಟೆಪ್ಸ್ ಎಲ್ಲ ರೆಡಿ ಆಯ್ತಿದ್ದು. ನೆಕ್ಸ್ಟ್ ಡೇ ನಿಮಗೆ ತೋರಿಸುವಂಥದ್ದು ಇದು. ಸ್ಟೆಪ್ಸ್ ಎಲ್ಲ ರೆಡಿ ಆಗಿದೆ, ನೋಡ್ತಿರ್ಬೋದು ನೋಡಿ. ಸಣ್ಣ ಸಣ್ಣ ಸ್ಟೆಪ್ ಇದೆ. 5 ಇಂಚ್ ಮಾತ್ರ ಇಡಲಿಕ್ಕೆ ಹೇಳಿದ್ದೇನೆ, ಅದೇ ರೀತಿ 5 ಇಂಚೇ ಇಡ್ತಾ ಬಂದಿದ್ದಾರೆ. ಮತ್ತು ಇದಕ್ಕೆ ನೀರು ಹಾಕಬೇಕು, ಒಳ್ಳೆ ಕ್ಯೂರಿಂಗ್ ಆಗಬೇಕಲ್ಲ, ಅದಕ್ಕೆ ಗೋಣಿ ಉಂಟಲ್ವ ಅದನ್ನೆಲ್ಲ ಇಡ್ತಾ ಬರ್ತಾರೆ. ಅಂದರೆ ಸ್ವಲ್ಪ ಅದು ತೇವಾಂಶ ಇರ್ತದೆ ನೀರು ಹಾಕಿದ್ರೆ ಅಂತ ಹೇಳಿ ಆ ರೀತಿ ಎಲ್ಲ ಕಡೆ ಇಡ್ತಾ ಬರ್ತಾ ಇದ್ದಾರೆ ನೋಡಿ. ಈ ರೀತಿ ಇದು ಇಡೋದ್ರಿಂದ ಒಳ್ಳೆ ತೇವಾಂಶ ಇರ್ತದೆ ನಾವು ನೀರು ಹಾಕಿದರೆ. ಇಲ್ಲಾಂದರೆ ಬೇಗ ಡ್ರೈ ಆಗಿ ಹೋಗ್ತದೆ. ಇದು ಬಿಸಿಲಿನ ಟೈಮ್ ಅಲ್ವಾ ತುಂಬ, ಹಾಗಾಗಿ ಬೇಗ ಒಣಗ್ತದೆ ಅದು. ಮತ್ತು ನಾವು ಎಷ್ಟು ನೀರು ಹಾಕಿ ಅದಕ್ಕೆ ಕ್ಯೂರಿಂಗ್ ಮಾಡ್ತೀರ ಅಷ್ಟು ಒಳ್ಳೆಯದು, ಇಲ್ಲಾಂದರೆ ಕ್ರ್ಯಾಕ್ ಬರುವ ಚಾನ್ಸ್ ಇರ್ತದೆ. ಈಗ ನೀವು ನೋಡ್ತಿರ್ಬೋದು, ನಮ್ಮದು ಫುಲ್ ಲಿಂಟಲ್ ವರ್ಕ್ ಕಂಪ್ಲೀಟ್ ಆಗಿದೆ ಇಲ್ಲಿ.
ನೋಡಿ ನಾನು ಎಲ್ಲ ಸುತ್ತ ಎಲ್ಲ ತೋರಿಸ್ತಾ ಇದ್ದೇನೆ. ಈಗ ಮನೆ ಮೇಲೆ ಹತ್ತಿ ಅಂದರೆ ಈ ಸ್ಟೆಪ್ಸಿನ ಮೇಲೆ ಹತ್ತಿ ಇದೆಲ್ಲ ನೋಡುವಾಗ ಮನಸ್ಸಿಗೆ ತುಂಬ ಖುಷಿ ಆಗ್ತದೆ. ಪ್ರತಿಯೊಬ್ಬರ ಕನಸಲ್ವ ಫ್ರೆಂಡ್ಸ್ ಒಂದು ಮನೆ ಕಟ್ಟೋದಂತ ಹೇಳೋದು. ಅದಕ್ಕೆ ಪ್ರತಿಯೊಬ್ಬರ ಆಸೆಯನ್ನು ಕೂಡ ಆ ದೇವರು ಈಡೇರಿಸಲಿ ಅಂತೇಳಿ ನಾನು ಆ ದೇವರ ಹತ್ರ ಯಾವತ್ತೂ ಪ್ರಾರ್ಥನೆ ಮಾಡ್ತೇನೆ. ನಮ್ಮದು ಕೂಡ ಆಸೆಯನ್ನು ಈಡೇರಿಸಲಿ ಅಂತ ನೀವು ಕೂಡ ಪ್ರೇ ಮಾಡಿ. ಈಗ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ. ಬಾಯ್.